ಏಪ್ರಿಲ್ 16ರಿಂದ ಜನಗಣತಿ ಕಾರ್ಯ ತಹಶೀಲ್ದಾರ್ ಡಾಕ್ಟರ್ ಸ್ಮಿತಾ ರಾಮು. ಏಪ್ರಿಲ್ 16ರಿಂದ ಮೇ 16ರವರೆಗೆ ಕೇಂದ್ರ ಸರ್ಕಾರದ ಜನಗಣತಿ ಕಾರ್ಯ ನಡೆಯುತ್ತಿದ್ದು ತಾಲೂಕಿನ ಸಾರ್ವಜನಿಕರು ಸಹಕರಿಸುವಂತೆ ತಹಶೀಲ್ದಾರ್ ಡಾಕ್ಟರ್ ಸ್ಮಿತಾ ರಾಮು ಮನವಿ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಜನಗಣತಿ ಕಾರ್ಯದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. ಏಪ್ರಿಲ್ 16ರಿಂದ ಮೇ 16ರವರೆಗೆ ಜನಗಣತಿ ನಡೆಯಲಿದೆ. ಪ್ರತಿಯೊಬ್ಬರು ಕೂಡ ಜನಗಣತಿಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಅಂಕಿ ಅಂಶಗಳನ್ನು ನೈಜವಾಗಿ ಕೊಡಬೇಕು. ನಿಮ್ಮ ಮನೆ ಬಾಗಿಲಿಗೆ ಜನಗಣತಿದಾರರು ಬರಲಿದ್ದಾರೆ. ಬಿಸಿಲಿನ ತಾಪಮಾನವು ಹೆಚ್ಚಾಗಿರುವುದರಿಂದ ನಿಮ್ಮ ಮನೆ ಬಾಗಿಲಿಗೆ ಬರುವ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನ ನೀಡುವುದರ ಜೊತೆಗೆ ನಿಮ್ಮ ಮುಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಕಲ್ಪಿಸಲು ಅನುಕೂಲವಾಗಲಿದೆ. ಕೋವಿಡ್ ಇದ್ದ ಕಾರಣದಿಂದಾಗಿ ಜನಗಣತಿಯನ್ನ ಮಾಡಿರಲಿಲ್ಲ. ಈಗ ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತಾ ಇರುವುದರಿಂದ ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ನೈಜವಾದ ಅಂಕಿ ಅಂಶಗಳನ್ನು ನೀಡುವಂತೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಇಡಿ ಜಯಶಂಕರ್, ಪ್ರಜಾಪ್ರಭ ಟಿವಿ, ನಂಜನಗೂಡು. ಕೇಂದ್ರ ಸರ್ಕಾರದಿಂದ ನಮ್ಮ ಎಲ್ಲ ಇಡೀ ದೇಶದಲ್ಲಿ ಜನಗಣತಿ ಶುರುವಾಗಿದೆ. ಲಾಸ್ಟ್ ಟೈಮು ಕೋವಿಡ್ ಇದ್ದಿದ್ದರಿಂದ ಏನು 10 ವರ್ಷಕ್ಕೆ ಆಗಬೇಕಿತ್ತು, ಅದು ಸ್ವಲ್ಪ ಮುಂದೂಡಿ ಈಗ ನಾವು 2026-27ರಂದು ನಾವು ಜನಗಣತಿ ಶುರುವಾಗಿದೆ. ಈಗ ನಮ್ಮ ಎಲ್ಲ ಸೂಪರ್ವೈಸರ್ಸ್ ಮತ್ತು ಎನ್ಯುಮರೇಟರ್ಸ್ ಅಂತ ಏನು ಹೇಳ್ತೀವಿ, ಎಲ್ಲರೂ ಮನೆ ಮನೆ ಬಾಗಿಲಿಗೆ ಬಂದು ಅವ್ರನ್ನ ಮಾಹಿತಿಯನ್ನು ತಗೊಂಡು ನಾವು ಏನು ಅಂಕಿಅಂಶಗಳೆಲ್ಲ ಕರೆಕ್ಟಾಗಿ ಕ್ರೋಢೀಕರಿಸಿ ಕೊಡುವಂಥ ಕಾರ್ಯ ಎಲ್ಲ ಕಡೆ ಆಗ್ತಾ ಇದೆ. ತಾವುಗಳು ಕೂಡ ಎಲ್ಲ ಸಾರ್ವಜನಿಕರು ನಂಜನಗೂಡಾದ್ಯಂತ ಎಲ್ಲ ಇದರಲ್ಲೂ ಕೂಡ ಎಲ್ಲ ಇನ್ಸ್ಟಿಟ್ಯೂಷನ್ ಇರ್ಬೋದು, ನಮ್ಮ ಗ್ರಾಮಾಂತರ ಇದರಲ್ಲಿರ್ಬೋದು, ಎಲ್ಲರೂ ಸೆಲ್ಫ್ ಎನ್ಯುಮರೇಷನ್ ಅಂತ ಏನು ಹೇಳ್ತೀವಿ, ನಾವೇ ಜನಗಣತಿ ಕಾರ್ಯದಲ್ಲಿ ಇದು ಮಾಡಿಕೊಂಡು ಮಾಡಲಿಕ್ಕೆ ಒಂದು ಇದು ಲಿಂಕ್ ಕೂಡ ಇದೆ. ಅದನ್ನು ನಾನು ಎಲ್ಲ ಕಡೆ ಹಾಕ್ಸಿದ ಪಂಚಾಯತಿಯಲ್ಲಿ ಕೂಡ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿಸಿದ್ದೀನಿ. ಅದನ್ನು ತಾವು ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗ ಏನು ನಮ್ಮ ಎನ್ಯುಮರೇಟರ್ಸು ಮನೆ ಬಾಗಿಲಿಗೆ ಬರ್ತಾರೆ, ನೀವು ಸೆಲ್ಫ್ ಎನ್ಯುಮರೇಷನ್ ಮಾಡಿರೋ ಐಡಿಯನ್ನು ತೋರಿಸಿದ್ರೆ ಅವ್ರಿಗೆ ತುಂಬ ಒಂದು ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಬಿಸಿಲು ಜಾಸ್ತಿ ಇದೆ. ಪಾಪ ಅವರು ಮನೆ ಬಾಗಿಲಿಗೆ ಬರಬೇಕಾಗಿರುತ್ತೆ. ಪ್ರತಿಯೊಂದು ಮಾಹಿತಿನೂ ಅವರು ಅಪ್ಲೋಡ್ ಮಾಡಬೇಕು. ಕೆಲವರಿಗೆ ಮಾಡೋಕ್ಕೆ ಗೊತ್ತಿರಲ್ಲ, ಅಂಥ ಕಡೆ ಓಕೆ ನಾವು ಸಹಾಯ ಮಾಡೋಣ. ಬಟ್ ತಿಳಿದಿರುವಂಥವರು ಸಾಕಷ್ಟು ಎಲ್ಲ ಪಂಚಾಯಿತಿಯಲ್ಲಿ ಇರ್ಬೋದು, ನಮ್ಮ ನಗರಸಭೆಯ ವ್ಯಾಪ್ತಿಯಲ್ಲಿ ಇರ್ಬೋದು, ಶಾಲೆಗಳಲ್ಲಿರ್ಬೋದು, ಕಾಲೇಜುಗಳಲ್ಲಿರ್ಬೋದು, ಎಲ್ಲ ಜನ ಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಅಂಥ ಕಡೆ ಒಂದು ಸ್ವಲ್ಪ ಜನಗಣತಿ ಕಾರ್ಯನ ಸೆಲ್ಫ್ ಎನ್ಯುಮರೇಷನ್ನ ಮಾಡಿಸ್ತಾ ಹೋದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಈಗ 14ನೇ ತಾರೀಕು ಏಪ್ರಿಲ್ 16ರಿಂದ ಮೇ 16ರವರೆಗೂ ನಮ್ಮ ಜನಗಣತಿ ಕಾರ್ಯ ನಡೀತಾ ಇರುತ್ತೆ. ಎಲ್ಲ ಸಾರ್ವಜನಿಕರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ, ಎಲ್ಲರೂ ಸಹಕರಿಸಿ ಯಾವುದೇ ಒಂದು ತಪ್ಪು ಅಂಕಿಅಂಶನ ಕೊಡದೆ ನೈಜತೆಯಿಂದ ಕೊಟ್ಟು ನೆಕ್ಸ್ಟು ನಮ್ಮ ಏನು ಒಂದು ಡೆವಲಪ್ಮೆಂಟ್ಸ್ಗೆ ಬೆಳವಣಿಗೆ ಇರ್ಬೋದು, ಏನು ನಾವು ನೆಕ್ಸ್ಟು ಲಾ ಇರ್ಬೋದು, ಯಾವುದೇ ಒಂದು ಪಾಲಿಸಿ ಮೇಕಿಂಗ್ಗೆ ಹೆಲ್ಪ್ ಆಗುವಂತೆ, ನಮಗೆ ನೆಕ್ಸ್ಟು ಜನಗಳಿಗೆ ಹೆಲ್ಪ್ ಆಗುವಂಗೆ, ಜೊತೆಗೆ ಮೂಲೆಯಲ್ಲಿರೋ ಒಬ್ಬ ಜನಕ್ಕೂ ಕೂಡ ನಮ್ಮ ಏನು ಸರ್ವಿಸ್ ಇದೆ ಅದೆಲ್ಲ ತಲುಪುವಂಥ ಕೆಲಸಗಳು ಆಗಬೇಕು ಅಂದರೆ ನಾವು ಜನಗಣತಿ ಕಾರ್ಯದಲ್ಲಿ ನೈಜವಾದ ಒಂದು ಮಾಹಿತಿನ ಕೊಡಬೇಕಾಗಿರುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ಕೊಳ್ತೀನಿ.